ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ IT ಸ್ಕಿಲ್ಸ್ ಅಂತಕ್ಕಂಥ ಸಬ್ಜೆಕ್ಟ್ನ 3ನೇ ಯೂನಿಟ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ನಲ್ಲಿ 2ನೇ ಸೆಷನನ್ನು ನೋಡ್ತಾ ಇದ್ದೀವಿ. ನಾವು ಕಳೆದ ವಿಡಿಯೋದಲ್ಲಿ ಇದೇ 3ನೇ ಯೂನಿಟ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ನಲ್ಲಿ ಕೆಲವೊಂದು ಟಾಪಿಕ್ಸ್ಗಳನ್ನು ಈಗಾಗಲೇ ಕವರ್ ಮಾಡಿದ್ದೀವಿ. ಆ ಟಾಪಿಕ್ಸ್ಗಳು ಅಂದರೆ ಬಿಸ್ನೆಸ್ ಪ್ರೋಸೆಸ್ ಅಂದ್ರೇನು, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದ್ರೇನು, ಆರ್ಗನೈಸೇಷನ್ ಅಂದ್ರೇನು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೇನು ಅಂತೇಳಿ ಈ ಒಂದು ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಉಳಿದಂಥ ಟಾಪಿಕ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮತ್ತು ಆ ಟಾಪಿಕ್ಸ್ಗಳ ಮೇಲೆ MCQ ಕ್ವಶನ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಏನೆಲ್ಲ ಕಂಟೆಂಟನ್ನು ನಾವು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ನೋಡಿದರೆ, ವರ್ಕ್ ಫ್ಲೋಸ್ ಅಂದರೆ ಏನು, ವರ್ಕ್ ಫ್ಲೋಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ಮತ್ತು ವರ್ಕ್ ಫ್ಲೋಸ್ಗೆ ಎಕ್ಸಾಂಪಲ್ಸ್ಗಳೇನೇನು ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು, ನಿಮಗೆ ಕ್ವಶನ್ಸ್ಗೆ ಈ ಸಲ DCETನಲ್ಲಿ ಬರ್ಬೋದಾದಂಥ ಟಾಪಿಕ್ಕು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಥವಾ ERP ಅಂತ ಕರಿತೀವಿ. ಹಿಂಗಂದರೆ ಏನು, ಯಾವ್ಯಾವ ಸಾಫ್ಟ್ವೇರ್ಸ್ಗಳು ERPಗೋಸ್ಕರ ಯಾವ್ಯಾವ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಾರೆ, ಅದರದ್ದು ಯೂಸಸ್ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ವರ್ಕ್ ಫ್ಲೋಸ್ ಅಂದರೆ ಏನು ನಾವು ನೋಡಿ, ಕಳೆದ ವಿಡಿಯೋದಲ್ಲಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅನ್ನೋದ್ರ ಬಗ್ಗೆ ಓದ್ತಾ ಇದ್ವಿ. ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂದರೆ ಏನು ಅಂತ ನೋಡಿದಾಗ, ನಮ್ಮ ಡೇ ಟು ಡೇ ಬಿಸ್ನೆಸ್ಸಲ್ಲಿ ಬರ್ಬೋದಾದಂಥ ಟಾಸ್ಕ್ಗಳನ್ನು, ಸೊ ಆ ಟಾಸ್ಕ್ಗಳನ್ನು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಆಟೋಮೇಟ್ ಮಾಡಿದರೆ, ಅಂದರೆ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೇ ಆ ಪ್ರೋಸೆಸ್ಗಳನ್ನು ಅಥವಾ ಸೆಟ್ ಆಫ್ ಟಾಸ್ಕ್ಗಳನ್ನು ಆಟೋಮೇಟ್ ಮಾಡೋದಕ್ಕೇನಂತ ಕರಿತೀವಿ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಅಂತ ಕರಿತೀವಿ. ಈ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ನಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದಾವೆ, ವರ್ಕ್ ಫ್ಲೋಸ್ ಮತ್ತು ERP ಸಾಫ್ಟ್ವೇರ್ ಅಂತೇಳಿ. ನಾವು ಬಿಸ್ನೆಸ್ ಪ್ರೋಸೆಸ್ನ ಆಟೋಮೇಷನ್ ಮಾಡೋದಕ್ಕಿಂತ ಮುಂಚೆ ವರ್ಕ್ ಫ್ಲೋಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ವರ್ಕ್ ಫ್ಲೋಸ್ ಅಂದರೆ ಏನಾಗಾದರೆ, ಈ ವರ್ಕ್ ಫ್ಲೋಸ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ERP ಸಾಫ್ಟ್ವೇರ್ ಯೂಸ್ ಮಾಡಿ ನಾವು ಬಿಸ್ನೆಸ್ಸನ್ನು ಏನು ಮಾಡ್ಬೋದು, ಆಟೋಮೇಟ್ ಮಾಡ್ಬೋದು. ಸೊ ಹಾಗಾದರೆ ನೋಡಿ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಮಾಡಲಿಕ್ಕೆ ವರ್ಕ್ ಫ್ಲೋಸ್ ಈಸ್ ಲೈಕ್ ಎ ಡಿಸೈನ್. ನಾವು ಮೊದಲು ಡಿಸೈನ್ ಮಾಡ್ಕೋಬೇಕಾಗತ್ತೆ, ಏನೇನು ಸೆಟ್ ಆಫ್ ಆ್ಯಕ್ಟಿವಿಟೀಸ್ಗಳಿದ್ದಾವೆ ಅಂತೇಳಿ. ಆ ಡಿಸೈನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ERP ಸಾಫ್ಟ್ವೇರ್ ಅಂತ ರೆಡಿ ಮಾಡಿಸ್ತಾರೆ ಕಂಪ್ನಿಗಳಲ್ಲಿ. ಆ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ತಮ್ಮೆಲ್ಲ ಬಿಸ್ನೆಸ್ಸನ್ನು ಆಟೋಮೇಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಟ್ ಈಸ್ ವರ್ಕ್ ಫ್ಲೋ? ಎ ವರ್ಕ್ ಫ್ಲೋ ರೆಫರ್ಸ್ ಟು ದ ಸೀರೀಸ್ ಆಫ್ ಟಾಸ್ಕ್, activities and processes that needs to be completed in a specific order ಟು ಅಚೀವ್ ಎ ಪರ್ಟಿಕ್ಯುಲರ್ ಔಟ್ಕಮ್ ಅಂತ ಕರಿತೀವಿ. ಅಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಬಿಸ್ನೆಸ್ ಪ್ರೋಸೆಸ್ಸಲ್ಲಿರ್ತಕ್ಕಂಥ ಸೀರೀಸ್ ಆಫ್ ಟಾಸ್ಕ್ಗಳು, ಆ್ಯಕ್ಟಿವಿಟೀಸ್ಗಳು ಅಥವಾ ಪ್ರೋಸೆಸ್ಗಳು. ನಾನು ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂದರೆ ಒಂದು ಪ್ರಾಡಕ್ಟ್ನ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಬರ್ತಕ್ಕಂಥ ಟಾಸ್ಕ್ ಏನು, ಪ್ರೋಸೆಸ್ಗಳೇನು, ಯಾವ ಟಾಸ್ಕ್ ಆದಮೇಲೆ ಯಾವ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನನ್ನು ವರ್ಕ್ ಫ್ಲೋ ಅಂತ ಕರಿತೀನಿ. ನೋಡಿ, ಇದು ಮತ್ತು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ದು ಡೆಫಿನೇಷನ್ ಸೇಮ್ ಅನಿಸುತ್ತೆ. ಅಲ್ಲೂ ಸೀರೀಸ್ ಆಫ್ ಟಾಸ್ಕ್ ಅಂತೀವಿ. ಬಿಸ್ನೆಸ್ ಆಫ್ ಪ್ರೋಸೆಸ್ ಆಟೋಮೇಷನ್ನ ಮಾಡೋದಕ್ಕೆ, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಮಾಡೋದಕ್ಕೆ ವರ್ಕ್ ಫ್ಲೋ ಅಂತಕ್ಕಂಥ ಒಂದು ಡಯಾಗ್ರಾಮ್ನ ರೆಡಿ ಮಾಡ್ಕೋಬೇಕು ನಾವು. ಸೊ ಹಾಗಾಗಿ ದ ಡೆಫಿನೇಷನ್ ಈಸ್, ಇಟ್ ಈಸ್ ಅ ಸೀರೀಸ್ ಆಫ್ ಟಾಸ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್ ದಟ್ ನೀಡ್ಸ್ ಟು ಬಿ ಕಂಪ್ಲೀಟೆಡ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಇವು ವರ್ಕ್ ಫ್ಲೋಗಳಿಂದ ನಮಗೆ ಏನು ಅಡ್ವಾಂಟೇಜು ಅಂತೇಳಿದರೆ, ದೇ ಔಟ್ಲೈನ್ ದ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಎ ಸ್ಪೆಸಿಫಿಕ್ ಆಕ್ಟಿವಿಟಿ. ನಮ್ಮ ಕಂಪ್ನಿನಲ್ಲಿ ನಡಿಬೇಕಾಗಿರ್ತಕ್ಕಂಥ ಒಂದು ಆ್ಯಕ್ಟಿವಿಟಿಗೆ ಏನೇನೆಲ್ಲ ಟಾಸ್ಕ್ಗಳು ಕಂಪ್ಲೀಟ್ ಆಗಬೇಕು ಅಂತ ತೋರಿಸುತ್ತೆ. ಎಕ್ಸಾಂಪಲ್ ಹೇಳ್ಬೇಕಾ ನಿಮಗೆ, ಒಂದು ಆನ್ಲೈನ್ ಶಾಪಿಂಗ್ ಕಂಪ್ನಿ ಇರುತ್ತೆ, ಅದರಲ್ಲಿ ಆರ್ಡರ್ ಪ್ರೊಸೆಸಿಂಗ್ ಅನ್ನೋದು ಒಂದು ಟಾಸ್ಕ್. ಏನದು ಆರ್ಡರ್ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ಟಾಸ್ಕ್. ತುಂಬ ಜನ ಆರ್ಡ್ರ್ ಹಾಕ್ತಾ ಇರ್ತಾರೆ, ಅಂದರೆ ಏನೋ ಪರ್ಚೇಸ್ ಮಾಡಬೇಕು ಅಂತ ಆರ್ಡ್ರ್ ಹಾಕ್ತಾ ಇರ್ತಾರೆ. ಆ ಆರ್ಡ್ರೆಲ್ಲ ಬಂದುಬಿಟ್ಟು ಇವರಿಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಅದನ್ನು ನೀವು ಪ್ರೋಸೆಸ್ ಮಾಡೋದು ಅವ್ರದ್ದೊಂದು ಟಾಸ್ಕ್. ಆ ಆರ್ಡ್ರ್ ಪ್ರೋಸೆಸ್ ಮಾಡುವಾಗ ಏನೆಲ್ಲ ಆ್ಯಕ್ಟಿವಿಟೀಸ್ ಬರ್ತವೆ ಅದನ್ನೇನಂತ ಕರಿತೀವಿ, ವರ್ಕ್ ಫ್ಲೋ ಅಂತ ಕರಿತೀವಿ. ಅಂದರೆ ಅದನ್ನು ಡಯಾಗ್ರಾಮೆಟಿಕ್ಕಾಗಿ ರೆಪ್ರೆಸೆಂಟ್ ಮಾಡಿಕೊಂಡ್ರೆ ಆ ಚಿತ್ರದ ಮೂಲಕ ಫಸ್ಟ್ ಟಾಸ್ಕ್ ಇದು, ಸೆಕೆಂಡ್ ಟಾಸ್ಕ್ ಇದು, ಥರ್ಡ್ ಟಾಸ್ಕ್ ಇದು ಅಂತೇಳಿ ನಾನು ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ವರ್ಕ್ ಫ್ಲೋ ಅಂತ ಕರಿತೀನಿ. ಅದೇ ಒಬ್ಬ ಹೊಸ ಎಂಪ್ಲಾಯಿನ ರಿಕ್ರೂಟ್ ಮಾಡಿರ್ತಾರೆ ಕಂಪ್ನಿಗೆ.
ಅವನು ರಿಕ್ರೂಟ್ ಆದಾಗ ಫಸ್ಟ್ ಅವನು ಏನೇನೆಲ್ಲ ಟಾಸ್ಕ್ಗಳನ್ನು ಮಾಡಬೇಕು, ಅವನನ್ನು ರಿಕ್ರೂಟ್ ಮಾಡಿಕೊಂಡು ಅವನನ್ನು ಆನ್ ಬೋರ್ಡಿಂಗ್ ಅಂತ ಕರೀತಾರೆ. ಫಸ್ಟ್ ಡೇ ಅವನು ಜಾಬಿಗೆ ಸೇರಿದಾಗ ಏನೇನೆಲ್ಲ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು, ಇದಕ್ಕೆ ಎಂಪ್ಲಾಯಿ ಆನ್ ಬೋರ್ಡಿಂಗ್ ಟಾಸ್ಕ್ ಅಂತ ಕರಿತೀವಿ. ಇದು ಮುಗಿಬೇಕು ಅಂದರೆ ಏನೇನೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು, ಅದನ್ನು ವರ್ಕ್ ಫ್ಲೋ ಥರ ನಾವು ಡಿಸೈನ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಈ ವರ್ಕ್ ಫ್ಲೋಸ್ಗಳು ದೇ ಟಿಪಿಕಲಿ ಆಫರ್ ಎ ಫೀಚರ್ಸ್ ಲೈಕ್ ಟಾಸ್ಕ್ ಅಸೈನ್ಮೆಂಟ್, ನೋಟಿಫಿಕೇಶನ್ ಅಲರ್ಟ್, ಅಪ್ರೂವಲ್ ರೂಟಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ಆಫ್ ಪ್ರೋಗ್ರೆಸ್ ಅಂತ ಕರಿತೀವಿ. ನೋಡಿ, ಈ ವರ್ಕ್ ಫ್ಲೋಗಳು ಏನು ಕೊಡ್ತಾವೆ ನಮಗೆ ಅಂದರೆ, ಕೆಲವೊಂದು ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಾರೆ ವರ್ಕ್ ಫ್ಲೋನ ಡಿಸೈನ್ ಮಾಡಲಿಕ್ಕೆ. ಆ ಸಾಫ್ಟ್ವೇರ್ಗಳನ್ನು ನೋಡಿದರೆ, ಆ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡುವಾಗ ಏನಾಗುತ್ತೆ ಅಂದರೆ ನಿಮಗೆ ಒಬ್ಬರಿಂದ ಒಬ್ರಿಗೆ ಟಾಸ್ಕ್ ಅಸೈನ್ ಆಗ್ತಾ ಹೋಗ್ತಾ ಇರುತ್ತೆ. ಒಂದು ಸ್ಟೆಪ್ ಆದಮೇಲೆ ಡೇಟಾ ಇನ್ನೊಂದು ಕಡೆ ಹೋಗುತ್ತೆ, ಅಲ್ಲಿ ಪ್ರೋಸೆಸ್ ಆದಮೇಲೆ ಇನ್ನೊಂದು ಕಡೆ ಹೋಗುತ್ತೆ, ಅಲ್ಲಿ ಪ್ರೋಸೆಸ್ ಆದಮೇಲೆ ಇನ್ನೊಂದು ಕಡೆ ಹೋಗುತ್ತೆ. ಆಮೇಲೆ ಒಬ್ರಿಗೊಬ್ರಿಗೆ ಯಾರು ಅದನ್ನು ಹ್ಯಾಂಡಲ್ ಮಾಡಬೇಕು ಅವ್ರಿಗೆಲ್ಲ ನೋಟಿಫಿಕೇಷನ್ ಅಲರ್ಟ್ ಕೊಡ್ತಾ ಹೋಗುತ್ತೆ. ಆಮೇಲೆ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರು ನೋಡ್ಬೋದು ನನ್ನ ಟಾಸ್ಕ್ ಏನಾಗ್ತಿದೆ ಅಂತ ನೋಡ್ಬೋದು ಅಂತ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇನ್ನೊಂದು ವರ್ಕ್ ಫ್ಲೋ ಎಕ್ಸಾಂಪಲ್ ತೊಗೊಳ್ಳೋಣ. ಒಬ್ಬ ಎಂಪ್ಲಾಯಿ ಲೀವ್ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ಳಿ, ಲೀವ್ ಹಾಕಬೇಕು ಅಂತ ಆದರೆ ಸೊ ಏನೇನೆಲ್ಲ ವರ್ಕ್ ಫ್ಲೋ ಬರುತ್ತೆ, ಅದರಲ್ಲಿ ಟಾಸ್ಕ್ಗಳು ಏನೇನು ಬರ್ತವೆ. ನಾವೊಂದು ಸಾಫ್ಟ್ವೇರ್ ಮಾಡಿರ್ತೀವಿ, ಆ ಸಾಫ್ಟ್ವೇರಲ್ಲಿ ಲೆಕ್ಚರ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ ಯೂಸ್ ಮಾಡ್ತಾ ಇರ್ತಾರೆ, ಆ್ಯಂಡ್ ದೆನ್ ಆಫೀಸ್ನವ್ರು ಯೂಸ್ ಮಾಡ್ತಾ ಇರ್ತಾರೆ, ಆ್ಯಂಡ್ ದೆನ್ ಪ್ರಿನ್ಸಿಪಲ್ ಯೂಸ್ ಮಾಡ್ತಾ ಇರ್ತಾರೆ, ಮತ್ತು HODಗಳು ಯೂಸ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಸೀರೀಸ್ ಆಫ್ ಆ್ಯಕ್ಟಿವಿಟೀಸ್ಗಳು ಒಬ್ಬರಿಂದ ಒಬ್ರಿಗೆ ಏನು ಹೋಗುತ್ತಲ್ಲ, ಇದನ್ನೇ ವರ್ಕ್ ಫ್ಲೋ ಅಂತ ಕರಿತೀವಿ. ಏನಾಗುತ್ತೆ, ಆ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾನು ಆ್ಯಸ್ ಎ ಲೆಕ್ಚರರು ಲೀವ್ನ ಅಪ್ಲೈ ಮಾಡ್ತೀನಿ. ಸೊ ಆ ಲೀವ್ನ ಅಪ್ಲೈ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಆ ಟಾಸ್ಕ್ ಎಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಸ್ಟೆಪ್ ಏನಲ್ಲಿ HODಗಳಿಗೆ ಹೋಗಬೇಕು. ನೋಡಿ, ನೆಕ್ಸ್ಟ್ ಸ್ಟೆಪ್ HODಗೆ ಹೋಗ್ಬೇಕು. HODಗೆ ಅಲರ್ಟ್ ಬರುತ್ತೆ ಆ ಸಾಫ್ಟ್ವೇರಲ್ಲಿ. ಅವ್ರು ಅದನ್ನು ಓಪನ್ ಮಾಡ್ತಾರೆ, ನೋಡ್ತಾರೆ, ಯಾರೋ ಲೀವ್ ಅಪ್ಲೈ ಮಾಡಿದ್ದಾರೆ, ಅದನ್ನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ರು ಅಂತೇಳಿದ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಪ್ರಿನ್ಸಿಪಲ್ ಹತ್ರ ಹೋಗುತ್ತೆ. ಪ್ರಿನ್ಸಿಪಲ್ ಹತ್ರ ಇರೋವಂಥ ಸಾಫ್ಟ್ವೇರಲ್ಲಿ ಅಲರ್ಟ್ ಬರುತ್ತೆ, ಏನೋ ಒಂದು ನಿಮಗೆ ಲೀವ್ ರಿಕ್ವೆಸ್ಟ್ ಬಂದಿದೆ ಅಂತ. ಅವ್ರು ಅದನ್ನು ನೋಡ್ತಾರೆ, ಅಪ್ರೂವಲ್ ಕೊಡ್ತಾರೆ. ಅದಾದಮೇಲೆ ಆಫೀಸ್ಗೆ ಹೋಗುತ್ತೆ, ಆಫೀಸ್ನವ್ರು ಅದನ್ನು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ತಾರೆ. ಸೊ ಈ ರೀತಿ ನೋಡಿ, ಇದೊಂದು ಸಿರೀಸ್ ಆಫ್ ಈವೆಂಟ್ಸ್ ನಡೆದ್ವಾ ಇಲ್ಲಿ. ಈ ಸಿರೀಸ್ ಆಫ್ ಈವೆಂಟ್ಸ್ಗೆ ನಾವು ವರ್ಕ್ ಫ್ಲೋ ಅಂತ ಕರಿತೀವಿ. ಈಗ ನಿಮ್ಮ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಈ ರೀತಿ ನೀವು ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡೋದ್ರ ಮೂಲಕ, ಒಂದು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡೋದ್ರ ಮೂಲಕ ಒಬ್ಬರಿಂದ ಒಬ್ಬರಿಗೆ ಡೇಟಾ ಫ್ಲೋ ಆಗ್ತಾ ಹೋಗುತ್ತೆ. ಮ್ಯಾನ್ಯುವಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗುತ್ತೆ ಇಲ್ಲಿ, ಪೇಪರ್ ವರ್ಕ್ ಕಡಿಮೆ ಆಗುತ್ತೆ ಇಲ್ಲಿ. ಓಕೆ, ಸೊ ಹಾಗಾದರೆ ಯಾವ್ಯಾವೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡಿ ನಾವು ವರ್ಕ್ ಫ್ಲೋಸ್ನ ಕ್ರಿಯೇಟ್ ಮಾಡ್ಬೋದು ಅಂದರೆ, ಯೂಶ್ವಲಿ ಆನ್ಲೈನಲ್ಲಿ ಕೆಲವೊಂದು ಟೂಲ್ಸ್ಗಳಿದ್ದಾವೆ. ನಿಮಗೂ ಕೂಡ ಲ್ಯಾಬಲ್ಲಿ ವರ್ಕ್ ಫ್ಲೋನ ಕ್ರಿಯೇಟ್ ಮಾಡಿಸಿರ್ತಾರೆ ಬೈ ಯೂಸಿಂಗ್ ಯಾವ್ಯಾವ ಇದ್ದಾವೆ ಅಂತ ನೆನ್ಪಿಡ್ಕೊಳ್ಳಿ. ಇವುಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು. ಮೈಕ್ರೋಸಾಫ್ಟ್ ಪವರ್ ಆಟೋಮೇಟ್ ಅಂತ ಇದೆ, ಇದನ್ನು ಯೂಸ್ ಮಾಡಿ ನೀವು ವರ್ಕ್ ಫ್ಲೋ ಕ್ರಿಯೇಟ್ ಮಾಡ್ಬೋದು. ಟ್ರೆಲ್ಲೋ ಅಂತ ಸಾಫ್ಟ್ವೇರ್ ಇದೆ. ನಾವುಗಳೆಲ್ಲ ಲ್ಯಾಬ್ ಮಾಡಿಸುವಾಗ ಈ ಟ್ರೆಲ್ಲೋ ಸಾಫ್ಟ್ವೇರಲ್ಲಿ ವರ್ಕ್ ಫ್ಲೋನ ಕ್ರಿಯೇಟ್ ಮಾಡಿಸ್ತಾ ಇರ್ತೀವಿ. ಅಂದರೆ ಸೀರೀಸ್ ಆಫ್ ಈವೆಂಟ್ಸ್ನ ಕ್ರಿಯೇಟ್ ಮಾಡಿ ಒಬ್ಬ ಎಂಪ್ಲಾಯಿ ಹೆಂಗೆ ಯೂಸ್ ಮಾಡ್ತಾನೆ, ಮ್ಯಾನೇಜರ್ ಹೆಂಗೆ ಯೂಸ್ ಮಾಡ್ತಾನೆ, ಹೈಯರ್ ಆಫೀಸರ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಅಂತ ಅಲ್ಲಿ ಟಾಸ್ಕ್ಗಳು ಯಾವ ರೀತಿ ಫ್ಲೋ ಆಗ್ತವೆ, ಯಾರ್ಯಾರು ಅಪ್ರೂವಲ್ ಕೊಡಬೇಕು, ಯಾರ್ಯಾರು ರಿಜೆಕ್ಟ್ ಮಾಡ್ತಾರೆ, ಯಾವ ರೀತಿ ಸ್ಟೇಟಸ್ ಕಾಣಬೇಕು ಅನ್ನೋದನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆ, ಜಾಪಿಯರ್ ಅಂತ ಇದೆ, monday.com ಅಂತ ಇದೆ. ಸೊ ಇವುಗಳನ್ನೆಲ್ಲ ಯೂಸ್ ಮಾಡಿ ನಾವೇನು ಮಾಡ್ಬೋದು, ವರ್ಕ್ ಫ್ಲೋಸ್ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಹಾಗಾದರೆ ವರ್ಕ್ ಫ್ಲೋದಲ್ಲಿರ್ತಕ್ಕಂಥ ಕೀ ಕಾಂಪೋನೆಂಟ್ಸ್ಗಳು ಯಾವ್ಯಾವು, ಏನೇನಿರುತ್ತೆ ವರ್ಕ್ ಫ್ಲೋದಲ್ಲಿ ಅಂತ. ನೀವು ವರ್ಕ್ ಫ್ಲೋ ಅಂದ ತಕ್ಷಣ ಒಂದು ಇಮ್ಯಾಜಿನೇಷನ್ ಬರಲಿ. ಇಟ್ ಈಸ್ ಎನ್ ಫ್ಲೋ ಚಾರ್ಟ್ ನೋಡಿದ್ರಿ ಅಲ್ವಾ ಫಸ್ಟ್ ಯೂನಿಟಲ್ಲಿ, ಫ್ಲೋ ಚಾರ್ಟ್ ಥರನೇ. ಅದು ಹೆಂಗೆ ಪ್ರೋಗ್ರಾಮಿಂದ ಸ್ಟಾರ್ಟು ಮತ್ತು ಪ್ರೋಗ್ರಾಮಿಂದ ಪ್ರೋಸೆಸ್ಸು, ಪ್ರೋಗ್ರಾಮಿಂದ ಎಂಡನ್ನು ತೋರಿಸುತ್ತೆ. ವರ್ಕ್ ಫ್ಲೋ ಅನ್ನೋದು ಕೂಡ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಟಾಸ್ಕ್ಗಳನ್ನು ತೋರಿಸ್ತಾ ಹೋಗುತ್ತೆ. ಇಟ್ ಈಸ್ ಆಲ್ಸೋ ಲೈಕ್ ಫ್ಲೋ ಚಾರ್ಟ್, ರೈಟ್? ಹಾಗಾದರೆ ಏನೇನೆಲ್ಲ ಕೀ ಕಾಂಪೊನೆಂಟ್ಸ್ ಬರ್ತವೆ ಅಂತ ನೋಡಿದರೆ, ಫಸ್ಟು ಇನ್ಪುಟ್ ಅಥವಾ ಸ್ಟಾರ್ಟ್ ಅಂತ ಇರುತ್ತೆ. ಸೊ ಹಾಗಂದರೆ ನಮ್ಮ ಬಿಸ್ನೆಸ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಆ ಬಿಸ್ನೆಸ್ನ ಅಥವಾ ಫಸ್ಟ್ ಟಾಸ್ಕ್ ಏನು ಸ್ಟಾರ್ಟ್ ಆಗುತ್ತಲ್ಲ ಅದನ್ನೇನಂತ ಕರಿತೀನಿ, ಇನ್ಪುಟ್ ಅಥವಾ ಸ್ಟಾರ್ಟ್ ಅಂತ ಕರಿತೀನಿ. ಆ್ಯನ್ ಇನ್ಪುಟ್ ಈಸ್ ಸಮಥಿಂಗ್ ದಟ್ ಕಂಪ್ಲೀಟ್ಸ್ ಆರ್ ಇನಿಷಿಯೇಟ್ ದ ಸ್ಟೆಪ್ಸ್, ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅಂತ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್, ಆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಮಿಡ್ಲಲ್ಲಿ ತುಂಬ ಕಡೆ ಏನಾಗ್ತಾ ಹೋಗುತ್ತೆ, ಡೇಟಾ ಪ್ರೋಸೆಸ್ ಆಗ್ತಾ ಹೋಗುತ್ತೆ.
ಅಂದರೆ ಎಕ್ಸಾಂಪಲ್ ನಾನು ಲೀವ್ ಅಪ್ಲಿಕೇಶನ್ ಹಾಕೋದನ್ನು ಎಕ್ಸಾಂಪಲ್ ತೊಗೊಂಡ್ರೆ, ನಾನು ಆ್ಯಸ್ ಎ ಎಂಪ್ಲಾಯಿ ಲೀವ್ನ ಅಪ್ಲಿಕೇಶನ್ ಫಾರ್ಮ್ನ ತುಂಬಿ ಸಬ್ಮಿಟ್ ಅಂತ ಮಾಡ್ತೀನಿ. ದಟ್ ಈಸ್ ಎ ಇನ್ಪುಟ್ ಅಥವಾ ಸ್ಟಾರ್ಟಿಂಗ್ ಆಫ್ ದ ವರ್ಕ್ ಫ್ಲೋ. ಅದಾದಮೇಲೆ HOD ಹತ್ರ ಹೋಗುತ್ತೆ, ಪ್ರಿನ್ಸಿಪಲ್ ಹತ್ರ ಹೋಗುತ್ತೆ. ಅವ್ರು ಅದನ್ನೇನೋ ಮಾಡಿಫೈ ಮಾಡ್ಬೋದು ಅಥವಾ ವೆರಿಫೈ ಮಾಡ್ಬೋದು ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಇದನ್ನು ಒಂದು ಕೈಂಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀನಿ. ಅದಾದಮೇಲೆ ಲಾಸ್ಟಿಗೆ ಔಟ್ಪುಟ್ ಅಂತ ಕರಿತೀವಿ. ನನ್ನ ವರ್ಕ್ ಫ್ಲೋ ಎಂಡ್ ಆಗುತ್ತೆ, ಅಲ್ಲೊಂದು ರಿಸಲ್ಟ್ ಬರುತ್ತೆ. ದ ಔಟ್ಪುಟ್ ಈಸ್ ದ ರಿಸಲ್ಟ್ ಆಫ್ ಇನ್ಪುಟ್ ಪ್ಲಸ್ ಟ್ರಾನ್ಸ್ಫಾರ್ಮೇಷನ್. ನನ್ನ ಅಪ್ಲಿಕೇಶನ್ ಸಬ್ಮಿಟ್ ಆಗಿತ್ತು, ಅದಾದಮೇಲೆ HOD ಮತ್ತು ಪ್ರಿನ್ಸಿಪಲ್ಗಳು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಿದರು. ಕೊನೆಗೆ ರಿಸಲ್ಟ್ ಏನು ಬರುತ್ತೆ ನನಗೆ? ಐದರ್ ಲೀವ್ ಅಪ್ರೂವ್ ಆಗಿರುತ್ತೆ ಅಥವಾ ಲೀವ್ ರಿಜೆಕ್ಟ್ ಆಗಿರುತ್ತೆ ಅಲ್ವಾ? ಸೊ ದಟ್ ಈಸ್ ದ ಔಟ್ಪುಟ್. ಇದೇ ಥರ ಒಂದು ಕಾರ್ನ ಡಿಸೈನ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ವರ್ಕ್ ಫ್ಲೋ ಕ್ರಿಯೇಟ್ ಆಗುತ್ತೆ. ಇಟ್ ಈಸ್ ಎ ಕಾಂಪ್ಲೆಕ್ಸ್ ವರ್ಕ್ ಫ್ಲೋ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇನ್ಪುಟ್ ಏನು? ಕಾರ್ದು ತುಂಬ ಕಾರ್ ಅಂತ ಹೇಳಿದ್ರೆ ನಿಮಗೆ ದೊಡ್ಡದಾಗುತ್ತೆ. ಯಾವುದೋ ಒಂದು ಚಿಕ್ಕ ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಯಾವುದೋ ಒಂದು ಟೂಲ್ ಡಿಸೈನ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸಣ್ಣ ಟೂಲ್, ಒಂದು ನಟ್ಟನ್ನು ಡಿಸೈನ್ ಮಾಡಬೇಕು ಅಂತಾದರೆ ಏನೇನೆಲ್ಲ ಸ್ಟೆಪ್ಸ್ ಬರ್ತವೆ? ದ ಇನ್ಪುಟ್ ವಿಲ್ ಬಿ ದ ರಾ ಮೆಟೀರಿಯಲ್ಸ್. ಕಲೆಕ್ಟ್ ದ ರಾ ಮೆಟೀರಿಯಲ್ಸ್ ಅನ್ನೋದು ಇನ್ಪುಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ? ನಮ್ಮ ಕಂಪ್ನಿನಲ್ಲಿ ಹಲವಾರು ಯೂನಿಟ್ಸ್ಗಳಿಗೆ ಹೋಗುತ್ತೆ. ಆ ರಾ ಮಟೀರಿಯಲ್ಗಳೆಲ್ಲ ಪ್ರೋಸೆಸ್ ಆಗ್ತಾ ಹೋಗ್ತವೆ. ಆ ಪ್ರೋಸೆಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ನಮಗೇನು ಬರುತ್ತೆ? ಔಟ್ಪುಟ್ ಬರುತ್ತೆ. ನಾವೇನು ಅಂದ್ಕೊಂಡಿದ್ವಿ ನಟ್, ಅದರದ್ದು ಸೇಮ್ ಡಿಸೈನ್ ಇರ್ತಕ್ಕಂಥ ನಟ್ ಔಟ್ಪುಟ್ ಆಗಿ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವರ್ಕ್ ಫ್ಲೋ. ಮತ್ತು ಅದರಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ಸ್ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ಪುಟ್ ಅಥವಾ ಸ್ಟಾರ್ಟ್ ಇರುತ್ತೆ, ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ, ಮತ್ತು ಔಟ್ಪುಟ್ ಇರುತ್ತೆ ಅಂತೇಳಿ, ರೈಟ್? ಹಾಗಾದರೆ ಹೌ ಟು ಕ್ರಿಯೇಟ್ ದ ವರ್ಕ್ ಫ್ಲೋ ಅದನ್ನು ನೋಡೋಣ. ಸೊ ಎಕ್ಸಾಂಪಲ್ ನಾವೀಗ ಒಂದು ಎಂಪ್ಲಾಯಿ ಆನ್ ಬೋರ್ಡಿಂಗ್ ಅಂತ ತಗೋಬೇಕು. ಈ ಎಂಪ್ಲಾಯಿ ಆನ್ ಬೋರ್ಡಿಂಗ್ ಅಂದರೆ ಫಸ್ಟ್ ಡೇ ಎಂಪ್ಲಾಯಿ ಕಂಪ್ನಿಗೆ ಬಂದಾಗ ಅವನು ಏನೆಲ್ಲ ಟಾಸ್ಕ್ಗಳನ್ನು ಪರ್ಫಾರ್ಮ್ ಮಾಡಬೇಕು, ಅಥವಾ ಆ್ಯಸ್ ಎ ನಾವು ಕಂಪ್ನಿಯವರು ಅವನಿಂದ ಏನೇನೆಲ್ಲ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿಸ್ಕೋಬೇಕು, ಇದನ್ನು ಒಂದು ವರ್ಕ್ ಫ್ಲೋ ಕ್ರಿಯೇಟ್ ಮಾಡಿರ್ತೀವಿ. ಈ ವರ್ಕ್ ಫ್ಲೋ ಪ್ರಕಾರ ಅವನು ಆ ಕೆಲಸನ ಮಾಡ್ತಾ ಹೋಗ್ತಾನೆ ಫಸ್ಟ್ ಡೇ ಅಥವಾ ಫಸ್ಟ್ ವೀಕ್ ಅಥವಾ ಫಸ್ಟ್ ಮಂತಲ್ಲಿ. ಓಕೆ, ಆ ವರ್ಕ್ ಫ್ಲೋನ ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಡಯಾಗ್ರಾಮ್ಸ್ ಯೂಸ್ ಮಾಡ್ತೀವಿ? ಸೇಮ್ ನಿಮ್ಮ ಯಾವುದು ಇದು ಏನಂತ ಕರೀತಾರೆ, ನಮ್ಮ ಫ್ಲೋ ಚಾರ್ಟ್ ಬರೆಯುವಾಗಲೂ ಕೂಡ ನಾವು ಹಲವಾರು ಡಯಾಗ್ರಾಮ್ಸ್ಗಳನ್ನು ಯೂಸ್ ಮಾಡ್ತಿದ್ವಲ್ವ. ಅದೇ ಥರ ಇಲ್ಲಿ ಡಯಾಗ್ರಾಮ್ಸ್ಗಳನ್ನು ಯೂಸ್ ಮಾಡಿ, ಸಿಂಬಲ್ಸ್ಗಳನ್ನು ಯೂಸ್ ಮಾಡಿ ವರ್ಕ್ ಫ್ಲೋ ಡಯಾಗ್ರಾಮ್ನ ಬರಿತೀವಿ. ಓಕೆ, ಅದಕ್ಕೆ ಸಿಂಬಲ್ಸ್ಗಳು ಏನೇನು ಯೂಸ್ ಮಾಡ್ತಾರೆ ಅಂತ ನೋಡಿದರೆ, ಫಸ್ಟ್ ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ. ದಿಸ್ ರೆಕ್ಟ್ಯಾಂಗಲ್ ಸ್ಪೆಸಿಫೈಸ್ ಸ್ಟೆಪ್, ಆ್ಯಕ್ಷನ್ ಆರ್ ಎ ಸ್ಟೇಟ್. ಇದು ಯಾವುದೋ ಒಂದು ಆ್ಯಕ್ಷನನ್ನು ಸ್ಪೆಸಿಫೈ ಮಾಡುತ್ತೆ ಅಥವಾ ಏನೋ ಒಂದು ಸ್ಟೇಟ್ ಸ್ಪೆಸಿಫೈ ಮಾಡುತ್ತೆ ಡಯಾಗ್ರಾಮಲ್ಲಿ. ಇನ್ನು ಆರೋ ಮಾರ್ಕ್, ಇಟ್ ಶೋಸ್ ದ ಫ್ಲೋ ಲೈನ್, ಯಾವ ಡೇಟಾ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಫ್ಲೋನ ತೋರಿಸುತ್ತೆ. ನೆಕ್ಸ್ಟ್ ಓವಲ್ ಶೇಪ್, ಓವಲ್ ಇಟ್ ಶೋಸ್ ದ ಟರ್ಮಿನೇಟರ್, ನಮ್ಮ ಪ್ರೋಸೆಸ್ ಏನಾಯಿತು ಕಂಪ್ಲೀಟ್ ಆಯಿತು ಅಂತೇಳಿ, ಸೊ ಅದನ್ನು ತೋರಿಸುತ್ತೆ. ಆ್ಯಂಡ್ ದ ಡೈಮಂಡ್ ವಿಲ್ ಶೋ ದ ಡಿಸಿಷನ್ ಪಾಯಿಂಟ್. ನಮಗೆ ನಮ್ಮ ವರ್ಕ್ ಫ್ಲೋದಲ್ಲಿ ಕೆಲವೊಂದು ಹತ್ರ ಡಿಸಿಷನ್ ಪಾಯಿಂಟ್ಸ್ ಅಂತ ಬರ್ತವೆ. ಏನೋ ಒಂದು ಕಂಡೀಷನ್ ಚೆಕ್ ಮಾಡ್ತೀವಿ, ಆ ಕಂಡೀಷನ್ ಟ್ರೂ ಆದರೆ ಒಂದು ಕಡೆ ಹೋಗ್ತೀವಿ, ಕಂಡೀಷನ್ ಫಾಲ್ಸ್ ಆದರೆ ಇನ್ನೊಂದು ಕಡೆ ಹೋಗ್ತೀವಿ. ಅದನ್ನು ಡಿಸಿಷನ್ ಪಾಯಿಂಟ್ ಅಂತ ಕರೀತಾರೆ. ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಡೈಮಂಡ್ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಹಾಗಾದ್ರೆ ನೋಡೋಣ ಒಂದು ಎಕ್ಸಾಂಪಲ್ನ. ಸಿ ದಿಸ್ ನ್ಯೂ ಎಂಪ್ಲಾಯಿ ಆನ್ ಬೋರ್ಡಿಂಗ್ ವರ್ಕ್ ಫ್ಲೋ ಅಂತ ಇದೆ. ಹೊಸದಾಗಿ ಒಬ್ಬ ಎಂಪ್ಲಾಯಿ ಬಂದಾಗ ಆ ಕಂಪ್ನಿನಲ್ಲಿ ಏನೆಲ್ಲ ಟಾಸ್ಕ್ಗಳು ನಡೀಬೇಕು ಅನ್ನೋದಕ್ಕೆ ಒಂದು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡಿದ್ದೀವಿ. ದಟ್ ಮೀನ್ಸ್ ದಟ್ ಒಂದು ಡಯಾಗ್ರಾಮ್ನ ಕ್ರಿಯೇಟ್ ಮಾಡಿದ್ದೀವಿ. ಇದರಲ್ಲಿ ಏನೇನು ಕಾಣಿಸ್ತಾ ಇದೆ? ನಾವು ಹಲವಾರು ಸಿಂಬಲ್ಗಳನ್ನು ಯೂಸ್ ಮಾಡಿದ್ದೀವಿ. ಆರೋ ಮಾರ್ಕ್ ಇದೆ, ರೆಕ್ಟ್ಯಾಂಗಲ್ ಇದೆ, ಡೈಮಂಡ್ ಇದೆ. ಓಕೆ, ನಾನು ಕಳೆದ ಸ್ಲೈಡಲ್ಲಿ ಹೇಳ್ದಂಗೆ ಆ ರೆಕ್ಟ್ಯಾಂಗಲ್ ಮೀನ್ಸ್ ಅದರದ್ದು ಅರ್ಥನೇ ಬೇರೆ ಇದೆ, ಡೈಮಂಡ್ ಅಂದ್ರೇ ಬೇರೆ ಅರ್ಥ ಇದೆ, ಆರೋ ಮಾರ್ಕ್ ಅಂದ್ರೇ ಬೇರೆ ಅರ್ಥ ಇದೆ. ಓಕೆ, ಸೊ ಹಾಗಾದರೆ ಫಸ್ಟ್ ಡೇ ಅವನು ಅರೈವಲ್ ಆದಾಗ ಏನೆಲ್ಲ ಮಾಡ್ತಾನೆ? ಎಂಪ್ಲಾಯಿ ಅಕ್ಸೆಪ್ಟ್ ದ ಆಫರ್ ಲೆಟರ್, ಅವನು
ಬರೋದಕ್ಕಿಂತ ಮುಂಚೆನೇ ಅವನಿಗೆ ಆಫರ್ ಲೆಟ್ರನ್ನ ಕೊಟ್ಟಿರ್ತೀವಿ. ಎಂಪ್ಲಾಯಿ ಆಫರ್ ಲೆಟ್ರನ್ನ ರಿಸೀವ್ ಮಾಡ್ಕೊಂಡಿರ್ತಾನೆ. ಅದಾದಮೇಲೆ HR ರಿಸೀವ್ಸ್ ಆಲ್ ರಿಲೆವೆಂಟ್ ಪೇಪರ್ ವರ್ಕ್ ಫ್ರಮ್ ಹೈರಿಂಗ್ ಮ್ಯಾನೇಜರ್. HR ಅಂತ ಇರ್ತಾರೆ, ಅವರು ಆ ಎಂಪ್ಲಾಯಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಓಕೆ, ಅದು ಬಿಫೋರ್ ಅರೈವಲ್. ಅವನಿಗೆ ಫೋನಲ್ಲೇ ಇಂಟರ್ವ್ಯೂ ಆಗಿರುತ್ತೆ, ಅವನಿಗೆ ಆಫರ್ ಲೆಟ್ರ್ ಕಳಿಸಿರ್ತಾರೆ, ಅವನಿಂದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಸ್ಕೊಂಡಿರ್ತಾರೆ. ಇವೆರಡು ಕೆಲಸ ಟಾಸ್ಕ್ ಮುಗಿಬೇಕು. ನೆಕ್ಸ್ಟ್ ಫಸ್ಟ್ ಡೇ ಅವನು ಆಫೀಸಿಗೆ ಬರ್ತಾನೆ, ಅವಾಗ ಏನೇನೆಲ್ಲ ಟಾಸ್ಕ್ ಆಗಬೇಕು ಅಂತ. ಎಂಪ್ಲಾಯಿ ಮೀಟ್ಸ್ ವಿತ್ ಹೈರಿಂಗ್ ಮ್ಯಾನೇಜರ್, ಒಬ್ಬ ಮ್ಯಾನೇಜರನ್ನು ಮೀಟ್ ಮಾಡ್ತಾನೆ. ಹೈರಿಂಗ್ ಮ್ಯಾನೇಜರ್ ಇಂಟ್ರೊಡ್ಯೂಸಸ್ ಎಂಪ್ಲಾಯಿ ಟು ಟೀಮ್ ಮೆಂಬರ್ಸ್. ಆ ಟೀಮ್ ಮೆಂಬರ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಹೈರಿಂಗ್ ಮೆಂಬರ್ಸು. ಆಮೇಲೆ ಅವನಿಗೆ ಇಂಟ್ರೊಡಕ್ಷನ್ ಟು ಡಿಪಾರ್ಟ್ಮೆಂಟ್ ಡೈರೆಕ್ಟರ್, ಒಬ್ಬ ಬಾಸ್ ಇರ್ತಾನೆ ಡಿಪಾರ್ಟ್ಮೆಂಟ್ಗೆ, ಅವನ ಹತ್ರ ಕರ್ಕೊಂಡೋಗಿ ಇಂಟ್ರೊಡಕ್ಷನ್ ಮಾಡಿಸ್ತಾರೆ. ದಿಸ್ ಈಸ್ ಫಸ್ಟ್ ಡೇ ವರ್ಕ್ ಟಾಸ್ಕ್. ನೋಡಿ, ನಾವೇನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ವರ್ಕ್ ಫ್ಲೋ ಕ್ರಿಯೇಟ್ ಮಾಡಿದ್ದೀವಿ, ಇದೇ ಥರ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಫಸ್ಟ್ ವೀಕಲ್ಲಿ ಅವನು ಏನು ಮಾಡ್ತಾನೆ, ಎಂಪ್ಲಾಯಿ ಶಾಡೋಸ್ ಮೆಂಟರ್ಸ್ ಆ್ಯಂಡ್ ಸ್ಮಾಲ್ ಟಾಸ್ಕ್ ಅಸೈನ್ಡ್. ಅವನಿಗೆ ಒಂದು ಸಣ್ಣ ಟಾಸ್ಕನ್ನು ಕೊಡ್ತಾರೆ, ಆ ಟಾಸ್ಕನ್ನು ಅಸೈನ್ ಮಾಡ್ತಾರೆ. ಆ್ಯಂಡ್ ನ್ಯೂ ಹೈರ್ ಲಂಚ್ ವಿತ್ ಟೀಮ್, ಅವನನ್ನು ಆ ಫಸ್ಟ್ ವೀಕಲ್ಲಿ ಎಲ್ಲ ಟೀಮ್ ಮೆಂಬರ್ ಜೊತೆ ಊಟಕ್ಕೆ ಕರ್ಕೊಂಡು ಹೋಗೋದಿರ್ಬೋದು, ಅವ್ರಿಗೆ ಪರಿಚಯ ಮಾಡಿಕೊಡೋ ಅಂಥ ಒಂದು ಟಾಸ್ಕ್ಗಳು ನಡೀತವೆ. ನೆಕ್ಸ್ಟ್ ಮ್ಯಾನೇಜರ್ ಆ್ಯಂಡ್ ಮೆಂಟರ್ ಎವ್ಯಾಲ್ಯೂಯೇಟ್ ಎಂಪ್ಲಾಯೀಸ್ ಫಸ್ಟ್ ವರ್ಕ್. ಅವನು ಫಸ್ಟ್ ವೀಕಲ್ಲಿ ಏನು ವರ್ಕನ್ನು ಮುಗಿಸ್ತಾನೆ ಅದನ್ನು ಎವ್ಯಾಲ್ಯೂಯೇಟ್ ಕೂಡ ಮಾಡ್ತಾರೆ. ಇವಿಷ್ಟು ಟಾಸ್ಕ್ ಫಸ್ಟ್ ವೀಕಲ್ಲಿ ನಡೀತವೆ. ಹಾಗಾದರೆ ಅವನು ಫಸ್ಟ್ ಮಂತಲ್ಲಿ ಏನು ನಡೆಯುತ್ತೆ, ಆ ಕೊಟ್ಟಿರೋ ಟಾಸ್ಕನ್ನು ಚೆಕ್ ಮಾಡ್ತಾರೆ. ಈಸ್ ದ ಎಂಪ್ಲಾಯೀಸ್ ವರ್ಕ್ ಸಫಿಷಿಯೆಂಟ್, ಅವ್ನು ಮಾಡಿರೋವಂಥ ವರ್ಕ್ ಸಫಿಷಿಯೆಂಟ್ ಇದೆನಾ? ಎಸ್ ಅಂತ ಇದ್ದರೆ ಅವನಿಗೆ ಇನ್ನೂ ಹಲವಾರು ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಾರೆ. ನೋ ಅಂತ ಆಗಿದ್ದರೆ ಅವನಿಗೇನು ಮಾಡ್ತಾರೆ ಅಂತೇಳಿದರೆ ಕಂಟಿನ್ಯೂ ಟು ಫೋಸ್ಟರ್ ಎಂಪ್ಲಾಯೀಸ್ ಡೆವಲಪ್ಮೆಂಟ್, ಅವನಿಗಿನ್ನೂ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡ್ತಾರೆ, ಅವನಿಗಿನ್ನೂ ಒಂದು ಸ್ವಲ್ಪ ನಾಲೆಡ್ಜ್ನ ತುಂಬಲಿಕ್ಕೆ ಟ್ರೈ ಮಾಡ್ತಾರೆ. ಹ್ಯಾವ್ ಎಂಪ್ಲಾಯಿ ಪ್ರೆಸೆಂಟ್ projects currently working on to team, and then introduction of employees at monthly all company meeting. ನೋಡಿ, ಅವನಿಗೆ ಏನಾದರೂ ವರ್ಕ್ನ ಇನ್ನೂ ಸರಿಯಾಗಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತೇಳಿದರೆ ಅವನಿಗೆ ಹಲವಾರು ಮೀಟಿಂಗ್ಸ್ಗಳನ್ನು ಮಾಡ್ತಾರೆ, ಹಲವಾರು ನಾಲೆಡ್ಜ್ಗಳನ್ನು ಕೊಡ್ತಾರೆ ಅಥವಾ ಟ್ರೈನಿಂಗ್ಗಳನ್ನು ಕೊಡ್ತಾರೆ. ಈ ರೀತಿಯಾಗಿ ಅವನನ್ನು ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ ಅಂತೇಳಿ. ಸೊ ನೋಡಿ, ಹಾಗಾದರೆ ಒಬ್ಬ ಹೊಸ ಎಂಪ್ಲಾಯಿ ಬಂದಾಗ ಅವನಿಗೆ ಆ ಈವೆಂಟ್ನ ಏನಂತ ಕರೀತಾರೆ, ಆನ್ ಬೋರ್ಡಿಂಗ್ ಅಂತ ಕರೀತಾರೆ. ಆ ಆನ್ ಬೋರ್ಡಿಂಗ್ ಆದಾಗ ನ್ಯೂ ಎಂಪ್ಲಾಯಿ ಆನ್ ಬೋರ್ಡಿಂಗಲ್ಲಿ ಏನೇನೆಲ್ಲ ಟಾಸ್ಕ್ ಇರ್ತವೆ, ಏನೇನೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೆ ನಾವು ವರ್ಕ್ ಫ್ಲೋನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿಯಾಗಿ ಪ್ರತಿಯೊಂದು ನಮ್ಮ ಆ್ಯಕ್ಟಿವಿಟೀಸ್ನ, ನಮ್ಮ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಆ್ಯಕ್ಟಿವಿಟೀಸ್ಗೆಲ್ಲ ಈ ಥರ ಒಂದು ವರ್ಕ್ ಫ್ಲೋ ಕ್ರಿಯೇಟ್ ಮಾಡ್ಕೊಳ್ಳೋದು, ನಮ್ಮ ಕೆಲವೊಂದು ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡಿ ಅದರಲ್ಲಿ ಆ ವರ್ಕ್ ಫ್ಲೋನ ಇಂಪ್ಲಿಮೆಂಟ್ ಮಾಡೋದು, ಅದರ ಪ್ರಕಾರ ಟಾಸ್ಕ್ ನಡೀತಾ ಇದ್ದರೆ ಏನಾಗುತ್ತೆ, ಈಸಿಯಾಗಿ ಹ್ಯೂಮನ್ ಇಂಟರ್ವೆನ್ಷನ್ ಕಡಿಮೆ ಅಲ್ಲಿ ಮತ್ತು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಆಟೋಮೇಷನ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಥವಾ ERP ಅಂತ ಕರಿತೀವಿ. ಏನಿದು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂದರೆ, ನಮ್ಮ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ನಲ್ಲಿ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಥವಾ ERP ಅಂದರೆ ಇಟ್ ಈಸ್ ಎ ಸಾಫ್ಟ್ವೇರ್ ಅಥವಾ ಇಟ್ ಈಸ್ ಎ ಒಂದು ಸಿಸ್ಟಮ್ ಅಂತ ಕರಿತೀನಿ. ಈ ಸಾಫ್ಟ್ವೇರ್ ಅಥವಾ ಸಿಸ್ಟಮ್ಮು ಎಲ್ಲ ಟಾಸ್ಕ್ಗಳನ್ನು ಮಾಡಲಿಕ್ಕೆ, ಕಂಪ್ನಿನಲ್ಲಿರ್ತಕ್ಕಂಥ ಎಲ್ಲ ಟಾಸ್ಕ್ಗಳನ್ನು ಆಟೋಮೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕರಿತೀವಿ. ಸರ್, ಹಾಗಾದರೆ ವರ್ಕ್ ಫ್ಲೋ ಏನು ಮಾಡುತ್ತೆ ನೋಡಿ. ವರ್ಕ್ ಫ್ಲೋ ಅಂತಕ್ಕಂಥದ್ದು ಯಾವುದೋ ಒಂದು ಟಾಸ್ಕನ್ನು ಆಟೋಮೇಟ್ ಮಾಡುತ್ತೆ, ಅದರಲ್ಲಿರ್ತಕ್ಕಂಥ ಸ್ಟೆಪ್ಸ್ಗಳನ್ನು ಹೇಳುತ್ತೆ. ಯಾವುದೋ ಒಂದು ಎಂಪ್ಲಾಯಿ ಆನ್ ಬೋರ್ಡಿಂಗು ಅಥವಾ ಒಂದು ಆರ್ಡರ್ ಪರ್ಚೇಸಿಂಗು, ಈ ರೀತಿಯಾದಂಥ ಇಂಡಿವಿಜುವಲ್ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಆದರೆ ERP ಅಂತಕ್ಕಂಥದ್ದು ಇಟ್ ಈಸ್ ಎ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ನ ಎಲ್ಲ ಕಂಪ್ನಿಗಳು ಯೂಸ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಅವರ ಹಲವಾರು ಡಿಪಾರ್ಟ್ಮೆಂಟಿನ ಬಿಸ್ನೆಸ್ಸನ್ನು ಆಟೋಮೇಟ್ ಮಾಡಲಿಕ್ಕೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, HR ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತು ಇಂಜಿನಿಯರಿಂಗ್ ಆ್ಯಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆ್ಯಂಡ್ ಫೈನಾನ್ಸಿಂಗ್ ಆ್ಯಂಡ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪರ್ಚೇಸ್ ಟೀಮ್ ಇರುತ್ತೆ. ಇವರೆಲ್ಲ ಡಿಪಾರ್ಟ್ಮೆಂಟಿಂದು ಕೂಡ ಒಂದೇ ಸಾಫ್ಟ್ವೇರ್. ಆ ಸಾಫ್ಟ್ವೇರಲ್ಲಿ ಏನು ಮಾಡ್ತಾರೆ, ಆ ಎಲ್ಲ ಡಿಪಾರ್ಟ್ಮೆಂಟಿನ ಆ್ಯಕ್ಟಿವಿಟೀಸ್ಗಳನ್ನು ಆ ಸಾಫ್ಟ್ವೇರ್ ಮೂಲಕ ಆಟೋಮೇಟ್ ಮಾಡಿರ್ತಾರೆ. ಎಲ್ಲ ಡೇಟಾ ಫಿಲ್ ಮಾಡೋದಿರ್ಬೋದು, ಒಬ್ಬರಿಂದ ಒಬ್ರಿಗೆ ಟಾಸ್ಕ್ ಅಸೈನ್ ಮಾಡೋದಿರ್ಬೋದು, ನೋಡೋದಿರ್ಬೋದು, ಪ್ರೋಗ್ರೆಸ್ ಚೆಕ್ ಮಾಡೋದಿರ್ಬೋದು. ನಿಮಗೊಂದು ಎಕ್ಸಾಂಪಲ್ ಅಂತ ಹೇಳಿದರೆ,
ನೀವು ಯಾವ್ದಾರ ಒಂದು ಕೊರಿಯರ್ ಕಂಪ್ನಿಗೆ ಹೋಗಿ, ಕೊರಿಯರ್ ಆಫೀಸಿಗೆ ಹೋಗಿ, ಆ ಕೊರಿಯರ್ ಆಫೀಸಲ್ಲಿ ಸುಮ್ಮನೆ ಆ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರ್ತಾರೆ. ಅವರು ಆ ಸಾಫ್ಟ್ವೇರ್ ಯೂಸ್ ಮಾಡ್ತಿರ್ತಾರೆ. ಏನು ಮಾಡ್ತಾ ಇರ್ತಾರೆ, ನೀವು ಒಂದು ಲಾಜಿಸ್ಟಿಕ್ಕು ಅಥವಾ ಒಂದೇನಾದರೂ ಒಂದು ಐಟಮ್ಮು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಯಾವ ವೆಹಿಕಲಲ್ಲಿ ಹೋಗಿದೆ, ಅದ್ರ ನಂಬರ್ ಏನು, ಈಗ ಎಲ್ಲಿದೆ ಅದನ್ನೆಲ್ಲ ಕುತ್ಕೊಂಡು ನೋಡ್ಬೋದಲ್ವ ನಮ್ಮ ಆ ಸಾಫ್ಟ್ವೇರಲ್ಲಿ. ಅದೇ ರೀತಿ ಕಂಪ್ನಿನಲ್ಲಿರೋ ಟಾಸ್ಕ್ಗಳನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ, ಆಟೋಮೇಟ್ ಮಾಡಲಿಕ್ಕೆ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ERP ಸಾಫ್ಟ್ವೇರ್. ಎಲ್ಲ ಕಂಪ್ನೀಸ್ಗಳು ಆಲ್ಮೋಸ್ಟ್ ಈಗ ಯೂಸ್ ಮಾಡ್ತಾ ಇದ್ದಾರೆ. ಆ ಕಂಪ್ನಿಗಳಲ್ಲಿ ಇಲ್ಲ ಅಂದರೆ ಮ್ಯಾನೇಜ್ ಮಾಡೋದು ಕಷ್ಟ. ಓಕೆ, ಹಾಗಾದ್ರೆ ಡೆಫಿನಿಷನ್ ನೋಡೋಣ. ERP ಸ್ಟ್ಯಾಂಡ್ಸ್ ಫಾರ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ and refers to a type of software or system used by a business to plan and manage daily activities such as supply chain, manufacturing, services, financials and other process. ಈ ರೀತಿಯಾಗಿ ನಮ್ಮ ಸಪ್ಲೈ ಚೈನ್ ಆ್ಯಕ್ಟಿವಿಟಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಇರ್ಬೋದು, ಬೇರೆ ಬೇರೆ ಸರ್ವೀಸ್ಗಳಿರ್ಬೋದು, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳು, ಇವನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಗೆ ERP ಸಾಫ್ಟ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಇನ್ನೂ ಕೆಲವೊಂದು ಡೆಫಿನಿಷನ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು. ERP is a comprehensive software system that integrates various business functions and process within an organization into a unified system. ನೋಡಿ, it is an software, it integrates various department business functions, various ಬಿಸ್ನೆಸ್ ಫಂಕ್ಷನನ್ನು ಇಂಟಿಗ್ರೇಟ್ ಮಾಡಿರುತ್ತೆ ಮತ್ತು ಪ್ರೋಸೆಸ್ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಡೆಫಿನಿಷನ್ ಹೇಳಿದ್ರೆ, ಇಟ್ ರೆಫರ್ಸ್ ಟು ಎ ಟೈಪ್ ಆಫ್ ಸಾಫ್ಟ್ವೇರ್ ಆರ್ ಸಿಸ್ಟಮ್ ಯೂಸ್ಡ್ ಬೈ ಎ ಬಿಸ್ನೆಸ್ ಟು ಪ್ಲಾನ್ ಆ್ಯಂಡ್ ಮ್ಯಾನೇಜ್ ಡೈಲಿ ಆ್ಯಕ್ಟಿವಿಟೀಸ್. ನಾವು ಆಗಲೇ ನೋಡಿರೋ ಅಂಥ ಸೇಮ್ ಡೆಫಿನೇಷನ್. ಹಾಗಾದರೆ ಯಾವೆಲ್ಲ ಸಾಫ್ಟ್ವೇರ್ಸ್ಗಳಿದ್ದಾವೆ ಸರ್? ನಮಗೊಂದೆರಡು ಎಕ್ಸಾಂಪಲ್ಸ್ ಗೊತ್ತಾಗಬೇಕಲ್ಲ, ಅಥವಾ ಯಾವ ಕಂಪ್ನಿನಲ್ಲಿ ಈ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ತಾರ ಅಂತ ನೋಡಿದರೆ, SAP ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಇದೆ. SAP ಅನ್ನೋಂಥ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ ಆ್ಯಸ್ ಎ ERP ಸಾಫ್ಟ್ವೇರ್ ಆಗಿ. ಒರಾಕಲ್ ERP ಕ್ಲೌಡ್ ಅಂತ ಇದೆ, ಒರಾಕಲ್ ಕಂಪ್ನಿನವ್ರು ಯೂಸ್ ಮಾಡ್ತಕ್ಕಂಥದ್ದು. ಮೈಕ್ರೋಸಾಫ್ಟ್ ಡೈನಾಮಿಕ್ಸ್ 365 ಅಂತ ಇದೆ. ಝೋವೋ ERP ಅಂತ ಇದೆ. ಹೀಗೆ ಅನೇಕ ಡಿಫ್ರೆಂಟ್ ಟೈಪ್ಸ್ ಆಫ್ ERP ಸಾಫ್ಟ್ವೇರ್ಸ್ಗಳನ್ನು ಡಿಫ್ರೆಂಟ್ ಕಂಪ್ನಿಗಳು ಯೂಸ್ ಮಾಡ್ತಾರೆ. SAP ಅಂತಕ್ಕಂಥದ್ದು ವೆರಿ ಫೇಮಸ್. ಇದರಲ್ಲೆಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ತುಂಬ ಕಂಪ್ನಿಗಳು SAPನ ಯೂಸ್ ಮಾಡ್ತವೆ. ಅದರ ಮೇಲೆ ವರ್ಕ್ ಮಾಡಲಿಕ್ಕೂ ಕೂಡ ತುಂಬ ಜನ SAP ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬ್ರಾಂಚ್ ಸ್ಟೂಡೆಂಟ್ಸು ಇದರ ಮೇಲೆ ಟ್ರೈನಿಂಗ್ ತೊಗೊಂಡು ಈ SAP ಗೊತ್ತಿರೋ ಅಂಥವ್ರನ್ನ ತುಂಬ ಜನ ಕಂಪ್ನಿಗಳು ರಿಕ್ರೂಟ್ ಮಾಡ್ಕೊಳ್ತವೆ. ಓಕೆನಾ? ಸೊ ನೀವು ಇದು ಒಂದು ಬೆಸ್ಟ್ ಆಪರ್ಚುನಿಟೀಸ್ ಕೂಡ ಇದೆ. SAP ಅಂತಕ್ಕಂಥದ್ದು ಟ್ರೈನಿಂಗ್ ಕೊಡಲಿಕ್ಕೆ ತುಂಬ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಅಲ್ಲಿ ಸೇರಿಕೊಂಡು ಇದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡು ನೀವು ಕಂಪ್ನಿಗೆ ಜಾಯ್ನ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್, ಹಾಗಾದರೆ ಮಾಡ್ಯೂಲ್ಸ್, ಏನೇನೆಲ್ಲ ಮಾಡ್ಯೂಲ್ಸ್ಗಳಿರ್ತವೆ ERPನಲ್ಲಿ, ಅಥವಾ ಏನೇನೆಲ್ಲ ಫಂಕ್ಷನಾಲಿಟೀಸ್ ಮಾಡುತ್ತೆ ಇದು ಅಂತ, ಯಾವ್ಯಾವ ಕೆಲಸನೆಲ್ಲ ಮಾಡುತ್ತೆ ಅಂತ ನೋಡಿದರೆ, ಇಲ್ಲಿ ಡಯಾಗ್ರಾಮೆಟಿಕಲ್ಲಿ ತೋರಿಸ್ತಾ ಇದ್ದೀವಿ. ERP ಸಾಫ್ಟ್ವೇರ್ ಮಿಡ್ಲಿಗೆ ಕಾಣಿಸ್ತಿದೆ. ಇದರಲ್ಲಿ ಇರ್ತಕ್ಕಂಥ ಮಾಡ್ಯೂಲ್ಸ್ಗಳೇನು ಅಂದರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, HR ಟೀಮ್ ಅಂತ ಏನಿದೆ, ಆ HR ಟೀಮ್ನ ಎಲ್ಲ ಫಂಕ್ಷನಾಲಿಟೀಸ್ಗಳೇನಿರ್ತವೆ ಅದನ್ನು ಕೂಡ ಮ್ಯಾನೇಜ್ ಮಾಡುತ್ತೆ. ಫೈನಾನ್ಷಿಯಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಹಣಕಾಸಿಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವ್ರದ್ದೆಲ್ಲ ಟಾಸ್ಕ್ಗಳನ್ನು ಇದೇ ಸಾಫ್ಟ್ವೇರ್ ಯೂಸ್ ಮಾಡಿ ಮ್ಯಾನೇಜ್ ಮಾಡ್ತಾರೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಏನಾದ್ರೂ ಆರ್ಡರ್ನ ತಗೊಳ್ಳೋದಿರ್ಬೋದು, ಆಮೇಲೆ ಇಕ್ವಿಪ್ಮೆಂಟ್ಸ್ನ ಖರೀದಿ ಮಾಡೋದಿರ್ಬೋದು, ಈ ರೀತಿಯಾದಂಥ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಈ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಈವನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್. ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಅಂದರೆ ಅವ್ರ ಕಸ್ಟಮರ್ಗಳನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೂ ಕೂಡ ಇದೇ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು. ನೋಡಿ, ಒಂದೇ ಸಾಫ್ಟ್ವೇರ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ದ ಆಕ್ಟಿವಿಟೀಸ್. ಎಲ್ಲರೂ ಕೂತ್ಕೊಂಡು ಇದೇ ಸಾಫ್ಟ್ವೇರಲ್ಲಿ ಲಾಗಿನ್ ಆಗೋದು, ಅವ್ರವ್ರಿಗೆ ಬೇಕಾದಂಥ ಟಾಸ್ಕ್ಗಳನ್ನು ಮಾಡೋದು. ಇಲ್ಲಿ ಇದ್ರೊಳಗಡೆ ವರ್ಕ್ ಫ್ಲೋಸ್ಗಳಿರ್ತವೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಏನು ಕರೆದೆ ನಾನು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಒಂದು ಟಾಸ್ಕ್ ಯಾವುದು ಬರುತ್ತೆ, ನ್ಯೂ ಎಂಪ್ಲಾಯಿ ಆನ್ಬೋರ್ಡಿಂಗ್ ಅಂತ ಬರುತ್ತೆ. ಒಬ್ಬ ಎಂಪ್ಲಾಯಿ ಬಂದಾಗ ಅವನನ್ನು ಆನ್ಬೋರ್ಡ್ ಮಾಡ್ಕೊಳ್ಳೋದು. ಇದೇ ERP ಸಾಫ್ಟ್ವೇರಲ್ಲಿ ಹೋಗ್ತಾರೆ, ವರ್ಕ್ ಫ್ಲೋಸ್ಗಳಿರ್ತವೆ. ಫಸ್ಟ್ ಟಾಸ್ಕ್ ಏನು ಮಾಡ್ಬೇಕು, ಸೆಕೆಂಡ್ ಟಾಸ್ಕ್ ಏನು ಮಾಡ್ಬೇಕು, ಯಾರ್ಯಾರು ಏನೇನು ಮಾಡಬೇಕು ಆ ಕೆಲಸ ಮಾಡ್ತಾರೆ. ಇನ್ನೊಬ್ಬನಿಗೆ ನೋಟಿಫಿಕೇಷನ್ ಹೋಗುತ್ತೆ, ಅವನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾನೆ. ನೋಡಿ, ಇದೇ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ನಾವು ಆ ವರ್ಕ್ ಫ್ಲೋ ಪ್ರಕಾರ ಟಾಸ್ಕ್ನ ಮುಗಿಸ್ತಾ ಹೋಗ್ತೀವಿ.
ಹಂಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು, ಹಂಗೆ ಕಸ್ಟಮರ್ ರಿಲೇಷನ್ಶಿಪ್ ಡಿಪಾರ್ಟ್ಮೆಂಟ್, ಅವ್ರವ್ರ ಟಾಸ್ಕ್ಗಳಿಗೆ ವರ್ಕ್ ಫ್ಲೋಸ್ಗಳಿರ್ತವೆ, ಆ ಪ್ರಕಾರ ನಡೀತಾ ಹೋಗುತ್ತೆ ಅಂತ. ರೈಟ್. ಸೊ ಇದು ಮಾಡ್ಯೂಲ್ಸ್, ಯಾವ್ಯಾವ ಮಾಡ್ಯೂಲ್ಸ್ಗಳು ಬರ್ತವೆ ಅಂತೇಳಿ ಸ್ವಲ್ಪ ನೆನ್ಪಿಡ್ಕೊಳ್ಳಿ, ಕ್ವಶನ್ಸ್ ಕೇಳ್ಬೋದು ಇದ್ರ ಮೇಲೆ. ನೆಕ್ಸ್ಟ್, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ERP ಸಾಫ್ಟ್ವೇರ್ ಆರ್ ಯೂಸರ್ಸ್ ಆಫ್ ERP ಸಾಫ್ಟ್ವೇರ್, ವೈ ಶುಡ್ ವಿ ಯೂಸ್ ದಿಸ್, ಯಾಕೆ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಆಗಿದೆ. ಆಟೋಮೇಷನ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಮಗೆ, ಸೇಮ್ ಬೆನಿಫಿಟ್ಸ್ಗಳು ಆಲ್ಮೋಸ್ಟು. ಮತ್ತು ಒಂದು ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಎಲ್ಲ ಕೆಲಸಗಳನ್ನು ಮಾಡುತ್ತೆ ಅನ್ನೋದಾದರೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗ್ತವೆ, ಡೆಫಿನೆಟ್ಲಿ ದ ಕಾಸ್ಟ್ ಸೇವಿಂಗ್ ಆ್ಯಂಡ್ ಇಂಪ್ರೂವ್ಡ್ ಎಫಿಷಿಯನ್ಸಿ. ಇಲ್ಲಿ ROI ಎಫಿಷಿಯನ್ಸಿ ಅಂತ ಇದೆ, ಕಾಸ್ಟ್ ಸೇವಿಂಗ್ ಆ್ಯಂಡ್ ಇಂಪ್ರೂವ್ಡ್ ಎಫಿಷಿಯನ್ಸಿ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಇಂಪ್ರೂವ್ ಬಿಸ್ನೆಸ್ ಇನ್ಸೈಟ್, ನಮ್ಮ ಬಿಸ್ನೆಸ್ಸೇ ಕೂಡ ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಬರುತ್ತೆ ಈ ರೀತಿಯಾದ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡೋದ್ರಿಂದ. ಮ್ಯಾನೇಜ್ ರೆಗ್ಯುಲರ್ಲಿ ಕಾಂಪ್ಲೈಯನ್ಸಸ್, ನಮ್ಮ ಏನೇನು ಆ್ಯಕ್ಟಿವಿಟೀಸ್ಗಳಿರ್ತವೆ ಅವುಗಳನ್ನೆಲ್ಲ ಮ್ಯಾನೇಜ್ ಮಾಡೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ರೈಟ್. ಮಿಟಿಗೇಟ್ ಆ್ಯಂಡ್ ರೆಡ್ಯೂಸ್ ದ ರಿಸ್ಕ್, ನಮಗೆ ಬರಬಹುದಾದಂಥ ರಿಸ್ಕ್, ಬಿಸ್ನೆಸ್ಸಲ್ಲಿ ಬರಬಹುದಾದಂಥ ರಿಸ್ಕ್ಗಳನ್ನೆಲ್ಲ ಈಸಿಯಾಗಿ ನಾವು ಇಲ್ಲಿ ಟ್ಯಾಕಲ್ ಮಾಡ್ಬೋದು. ಓಕೆ. ಎನ್ಹಾನ್ಸ್ ಕೊಲಾಬ್ರೇಷನ್, ದಿಸ್ ಈಸ್ ವೆರಿ ಗುಡ್ ಅಡ್ವಾಂಟೇಜ್ ಆಫ್ ERP ಸಾಫ್ಟ್ವೇರ್. ಕೊಲಾಬ್ರೇಷನ್ ನೋಡಿ, ಏನೋ ಒಂದು ಟಾಸ್ಕ್ ಆಗಬೇಕು ಅಂದರೆ ಹಲವಾರು ಡಿಪಾರ್ಟ್ಮೆಂಟ್ಗಳಿರ್ತವೆ, ಆ ಡಿಪಾರ್ಟ್ಮೆಂಟ್ಗಳೆಲ್ಲ ಓಡಾಡ್ಕೊಂತ ಕೆಲಸ ಮಾಡಿಸೋದು ಅಂದರೆ ವೆರಿ ಡಿಫಿಕಲ್ಟ್, ತುಂಬ ಟೈಮ್ ತಗೊಳುತ್ತೆ. ಅದೇ ಒಂದು ಸಾಫ್ಟ್ವೇರ್ ಇದ್ದುಬಿಟ್ರೆ ಈಸಿಯಾಗಿ ನಿಮಗೇನಾಗುತ್ತೆ, ಕೊಲಾಬ್ರೇಷನ್ ಈಸಿ ಆಗುತ್ತೆ. ಯಾರು ಯಾರ ಹತ್ರಕ್ಕೂ ಹೋಗ್ಬೇಕಾಗಿಲ್ಲ, ನಾನು ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡ್ತೀನಿ, ಅವನಿಗೆ ಹೋಗಿ ಅದು ನೋಟಿಫಿಕೇಷನ್ ಹೋಗುತ್ತೆ, ಅವನ ಟಾಸ್ಕ್ನ ಮಾಡ್ತಾನೆ, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಈ ರೀತಿ ಸಾಫ್ಟ್ವೇರಲ್ಲಿ ಕೊಲಾಬ್ರೇಷನ್ ಈಸಿ ಆಗುತ್ತೆ. ಸ್ಕೇಲೆಬಿಲಿಟಿ, ಇದನ್ನು ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೂಡ ವಿಸ್ತಾರ ಮಾಡ್ಬೋದು, ಎನಿ ಕೈಂಡ್ ಆಫ್ ಟಾಸ್ಕಿಗೆ ವಿಸ್ತಾರ ಮಾಡ್ಬೋದು ಅಂತೇಳಿ. ಆ್ಯಂಡ್ ಆಪ್ಟಿಮೈಸ್ ಕಸ್ಟಮರ್ ಆ್ಯಂಡ್ ಪಾರ್ಟ್ನರ್ ಮ್ಯಾನೇಜ್ಮೆಂಟ್, ಈಸಿಯಾಗಿ ಕಸ್ಟಮರ್ ಮತ್ತು ಪಾರ್ಟ್ನರ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ರೈಟ್. ಸೊ ಈ ಎಲ್ಲ ಬೆನಿಫಿಟ್ಸ್ಗಳು ಸಿಗೋದ್ರಿಂದ ಎಲ್ಲ ಕಂಪ್ನಿಗಳು ERP ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ನೋಡೋಣ ಯೂನಿಟ್ 3 ಸೆಷನ್ 2ದಲ್ಲಿ ಬರ್ತಕ್ಕಂಥ ಅಸೈನ್ಮೆಂಟ್ ಅಥವಾ ಅಸೆಸ್ಮೆಂಟ್ MCQ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ನೋಡೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ವರ್ಕ್ ಫ್ಲೋ? ಆಪ್ಷನ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಬಿಸ್ನೆಸ್ ಪ್ರೋಸೆಸ್. ಆಪ್ಷನ್ ಬಿ, ಎ ಸಾಫ್ಟ್ವೇರ್ ಯೂಸ್ಡ್ ಟು ಆಟೋಮೇಟ್ ಬಿಸ್ನೆಸ್ ಪ್ರೋಸೆಸ್. ಆಪ್ಷನ್ ಸಿ, ಎ ಡಾಕ್ಯುಮೆಂಟ್ ಔಟ್ಲೈನಿಂಗ್ ಕಂಪ್ನಿ ಪಾಲಿಸೀಸ್. ಆಪ್ಷನ್ ಡಿ, ಎ ಫಿಸಿಕಲ್ ರೆಪ್ರೆಸೆಂಟೇಷನ್ ಆಫ್ ಕಂಪ್ನೀಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಹಾಗಾದರೆ ವರ್ಕ್ ಫ್ಲೋ ಅಂದರೆ ಏನು? ಇಟ್ ಈಸ್ ಜಸ್ಟ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಬಿಸ್ನೆಸ್ ಪ್ರೋಸೆಸ್. ನಮ್ಮ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಟಾಸ್ಕ್ಗಳ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಎ ವರ್ಕ್ ಫ್ಲೋ? ನಮ್ಮ ವರ್ಕ್ ಫ್ಲೋದಲ್ಲಿ ಕಾಂಪೊನೆಂಟ್ಸ್ ಅಂತ ಇದ್ದಾವೆ, ಇದರಲ್ಲಿ ಯಾವುದು ಅಲ್ಲ ಅಂತ. ಓಕೆ. ಫಸ್ಟ್ ಆಪ್ಷನ್ ಇನ್ಪುಟ್, ಸೆಕೆಂಡ್ ಆಪ್ಷನ್ ಔಟ್ಪುಟ್, ಆಪ್ಷನ್ ಸಿ ಆಕ್ಟಿವಿಟೀಸ್, ಆಪ್ಷನ್ ಡಿ ಸ್ಟೇಕ್ ಹೋಲ್ಡರ್ಸ್. ನೋಡಿ, ನಾವು ಅಲ್ಲಿ ಕೀ ಕಾಂಪೊನೆಂಟ್ಸ್ಗಳು ಅಂತ ನೋಡಿದ್ವಿ. ಅದರಲ್ಲಿ ಇನ್ಪುಟ್ ಅಥವಾ ಸ್ಟಾರ್ಟ್ ಅಂತ ಇರುತ್ತೆ, ಆಮೇಲೆ ಟ್ರಾನ್ಸ್ಫಾರ್ಮರ್ಸ್ ಅಥವಾ ಆಕ್ಟಿವಿಟೀಸ್ ಅಂತ ಇರುತ್ತೆ, ಅಥವಾ ಲಾಸ್ಟಿಗೆ ಔಟ್ಪುಟ್ ಅಥವಾ ರಿಸಲ್ಟ್ ಅಂತ ಇರುತ್ತೆ. ಬಟ್ ಸ್ಟೇಕ್ ಹೋಲ್ಡರ್ಸು ವರ್ಕ್ ಫ್ಲೋದಲ್ಲಿ ಬರೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ 3, ವಾಟ್ ಈಸ್ ದ ಪರ್ಪಸ್ ಆಫ್ ವರ್ಕ್ ಫ್ಲೋ ಆಟೋಮೇಷನ್? ವರ್ಕ್ ಫ್ಲೋ ಆಟೋಮೇಷನ್ನ ಪರ್ಪಸ್ ಏನು, ಉದ್ದೇಶ ಏನು ಅಂತ. ಆಪ್ಷನ್ ಎ, ಟು ಇಂಟ್ರೊಡ್ಯೂಸ್ ಮ್ಯಾನ್ಯುವಲ್ ಸ್ಟೆಪ್ಸ್ ಇನ್ ಟು ಬಿಸ್ನೆಸ್ ಪ್ರೋಸೆಸ್, ಟು ಇನ್ಕ್ರೀಸ್ ದ ಕಾಸ್ಟ್ ಆ್ಯಂಡ್ ಟೈಮ್ ರಿಕ್ವೈರ್ಡ್ ಫಾರ್ ಪ್ರೋಸೆಸ್ ಎಕ್ಸಿಕ್ಯೂಷನ್, ಟು ರೆಡ್ಯೂಸ್ ಹ್ಯೂಮನ್ ಎರರ್ಸ್ ಆ್ಯಂಡ್ ಇಂಪ್ರೂವ್ ಎಫಿಷಿಯನ್ಸಿ, ಟು ಕ್ರಿಯೇಟ್ ಡಿಪೆಂಡೆನ್ಸಿ ಆನ್ ಪೇಪರ್ ಬೇಸ್ಡ್ ಡಾಕ್ಯುಮೆಂಟೇಷನ್. ನಾವು ವರ್ಕ್ ಫ್ಲೋನ ಯಾಕೆ ಕ್ರಿಯೇಟ್ ಮಾಡ್ತೀವಿ, ಅದರದ್ದು ಉದ್ದೇಶ ಏನು ಅಂದರೆ, ನಮ್ಮ ಟು ಇಂಟ್ರೊಡ್ಯೂಸ್ ಮ್ಯಾನ್ಯುವಲ್ ಸ್ಟೆಪ್ ಇನ್ ಟು ಬಿಸ್ನೆಸ್. ಮ್ಯಾನ್ಯುವಲ್ ಸ್ಟೆಪ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತೀವ? ನೋ, ಡೆಫಿನೆಟ್ಲಿ ನಾಟ್. ಮ್ಯಾನ್ಯುವಲ್ ಪ್ರೋಸೆಸ್ನ ಕಡಿಮೆ ಮಾಡೋದಕ್ಕೆ ಹೋಗ್ತೀವಿ ವರ್ಕ್ ಫ್ಲೋದಲ್ಲಿ. ಟು ಇನ್ಕ್ರೀಸ್ ಕಾಸ್ಟ್ ಆ್ಯಂಡ್ ಟೈಮ್. ವರ್ಕ್ ಫ್ಲೋನ ಕ್ರಿಯೇಟ್ ಮಾಡೋ ಉದ್ದೇಶ ಕಾಸ್ಟು ಟೈಮು ಸೇವ್ ಆಗಲಿ ಅನ್ನೋದಕ್ಕೋಸ್ಕರ, ನಾಟ್ ಟು ಇನ್ಕ್ರೀಸ್ ದಟ್. ಓಕೆ. ಹಾಗಾದರೆ ಆಪ್ಷನ್ ಸಿ, ಟು ರೆಡ್ಯೂಸ್ ಹ್ಯೂಮನ್ ಎರರ್ ಆ್ಯಂಡ್ ಇಂಪ್ರೂವ್ ಎಫಿಷಿಯನ್ಸಿ. ವರ್ಕ್ ಫ್ಲೋನ ಕ್ರಿಯೇಟ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಹ್ಯೂಮನ್ ಎರರ್ ಕಡಿಮೆ ಆಗುತ್ತೆ ಮತ್ತು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಟು ಕ್ರಿಯೇಟ್ ಡಿಪೆಂಡೆನ್ಸಿ ಆನ್ ಪೇಪರ್ ಬೇಸ್ಡ್ ಡಾಕ್ಯುಮೆಂಟೇಷನ್.
ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಇಲ್ಲಿ ಪೇಪರ್ ಬೇಸ್ಡ್ ಡಾಕ್ಯುಮೆಂಟೇಷನ್ ಇರೋದಿಲ್ಲ, ಎಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ನಾವು ವರ್ಕ್ನ ಮಾಡ್ತೀವಿ, ಪೇಪರ್ ಯೂಸೇಜ್ನ ಕಡಿಮೆ ಮಾಡ್ತೀವಿ ಅಂತ. ಓಕೆ, ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬೆನಿಫಿಟ್ ಆಫ್ ಇಂಪ್ಲಿಮೆಂಟಿಂಗ್ ಆ್ಯನ್ ERP ಸಾಫ್ಟ್ವೇರ್? ERP ಸಾಫ್ಟ್ವೇರ್ನ ಯೂಸ್ ಮಾಡೋದ್ರ ಬೆನಿಫಿಟ್ ಏನು ಅಂತ. ಇಂಪ್ರೂವ್ಡ್ ಡೇಟಾ ಅಕ್ಯುರೇಸಿ ಆ್ಯಂಡ್ ಇಂಟಿಗ್ರಿಟಿ, enhanced collaboration and communication between departments, increased scalability and adaptability to changing business needs. Option D, decreased complexity and customization options. ನಮ್ಮ ERP ಸಾಫ್ಟ್ವೇರ್ನ ಯೂಸ್ ಮಾಡೋದ್ರಿಂದ ಯಾವ ಬೆನಿಫಿಟ್ ಸಿಗೋದಿಲ್ಲ ಅಂತ ಕೇಳ್ತಾರೆ ಅವರು. ಯಾವ ಬೆನಿಫಿಟ್ ಸಿಗೋದಿಲ್ಲ ಅಂತ. ಇಂಪ್ರೂವ್ಡ್ ಡೇಟಾ ಅಕ್ಯುರೇಸಿ ಆ್ಯಂಡ್ ಇಂಟೆಗ್ರಿಟಿ, ಡೆಫಿನೆಟ್ಲಿ ಈ ಒಂದು ಬೆನಿಫಿಟ್ ಸಿಗುತ್ತೆ, ಡೇಟಾ ಅಕ್ಯುರೇಟ್ ಆಗಿರುತ್ತೆ ಮತ್ತು ಇಂಟೆಗ್ರಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಮಗೇನಾಗುತ್ತೆ ERP ಸಾಫ್ಟ್ವೇರಿಂದ ಸಿಗುತ್ತೆ. ಎನ್ಹಾನ್ಸ್ಡ್ ಕೊಲಾಬ್ರೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಡೆಫಿನೆಟ್ಲಿ ಕೊಲಾಬ್ರೇಷನ್ ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಇನ್ಕ್ರೀಸ್ಡ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ ಟು ಚೇಂಜಿಂಗ್ ಬಿಸ್ನೆಸ್ ನೀಡ್ಸ್, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ಅಡಾಪ್ಟಬಿಲಿಟಿ ಇರುತ್ತೆ, ಸ್ಕೇಲೆಬಿಲಿಟಿ ಇರುತ್ತೆ. ನಮ್ಮ ಬಿಸ್ನೆಸ್ ನೀಡ್ಸ್ ಚೇಂಜ್ ಆದಾಗೆ ನಾವು ERP ಸಾಫ್ಟ್ವೇರ್ಗೆ ಚೇಂಜ್ ಮಾಡ್ಕೊಳ್ತಾ ನಾವೇನು ಮಾಡ್ಬೋದು, ಫ್ಲೆಕ್ಸಿಬಲಾಗಿ ನಮ್ಮ ಬಿಸ್ನೆಸ್ಸನ್ನು ನಡೆಸ್ಬೋದು ಅಂತೇಳಿ, ರೈಟ್. ಬಟ್ ಆಪ್ಷನ್ ಡಿ, ಡಿಕ್ರೀಸ್ಡ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಕಸ್ಟಮೈಸೇಷನ್ ಆಪ್ಷನ್ಸ್. ERP ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಸ್ಟಮೈಸೇಷನ್ ಆಪ್ಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತು ಡಿಕ್ರೀಸ್ಡ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಕಸ್ಟಮೈಸೇಷನ್ ಆಪ್ಷನ್, ಕಾಂಪ್ಲೆಕ್ಸಿಟಿನೂ ಜಾಸ್ತಿ ಇರೋದಿಲ್ಲ, ನಮಗೆ ಈಸಿಯಾಗಿ ನಮಗೆ ಬಿಸ್ನೆಸ್ಗಳು ನಡೀತಾ ಹೋಗ್ತವೆ. ಮತ್ತು ಕಸ್ಟಮೈಸೇಷನ್ ಆಪ್ಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅಂತ. ಇಲ್ಲೇನಾಗಿದೆ, ಡಿಕ್ರೀಸ್ಡ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಕಸ್ಟಮೈಸೇಷನ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಫಿಫ್ತ್ ಕ್ವಶನ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ERP ಇಂಪ್ಲಿಮೆಂಟೇಷನ್? ERP ಇಂಪ್ಲಿಮೆಂಟೇಷನ್ ಮಾಡೋದ್ರ ಮಹತ್ವ ಏನು ಅಂತ. ಸಿಗ್ನಿಫಿಕೆನ್ಸ್, it requires minimal planning and effort. It can be led to disruption in business operations if not managed properly. It eliminates the need for business process analysis and improvement. It is a one-time process and does not require ongoing maintenance. ನೋಡಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ. ಎಲ್ಲ ಆಪ್ಷನ್ಸ್ಗಳು ERPಗೆ ಸಂಬಂಧಪಟ್ಟಂಥದ್ದು. ಅದರಲ್ಲಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ತುಂಬ ಮಹತ್ವವಾದದ್ದು ಏನು ಅಂತ ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ. ಅಂದರೆ ನೀವು ERP ಸಾಫ್ಟ್ವೇರ್ನ ನಿಮ್ಮ ಕಂಪ್ನಿನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತೇಳಿದರೆ ತುಂಬ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥ ಪಾಯಿಂಟ್ ಯಾವುದು? ಇಟ್ ರಿಕ್ವೈರ್ಸ್ ಮಿನಿಮಲ್ ಪ್ಲಾನಿಂಗ್ ಆ್ಯಂಡ್ ಎಫರ್ಟ್. ನೋ, ನಾವು ನೀಟಾಗಿ ಪ್ಲಾನ್ ಮಾಡಿನೇ ಮತ್ತು ಎಫರ್ಟ್ ಹಾಕಿನೇ ERPನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸಿ ಆಪ್ಷನ್ ನೋಡಿ, ಇಟ್ ಎಲಿಮಿನೇಟ್ಸ್ ದ ನೀಡ್ ಫಾರ್ ಬಿಸ್ನೆಸ್ ಪ್ರೋಸೆಸ್ ಅನಾಲಿಸಿಸ್ ಆ್ಯಂಡ್ ಇಂಪ್ರೂವ್ಮೆಂಟ್. ಇದು ಬಿಸ್ನೆಸ್ ಪ್ರೋಸೆಸ್ ಅನಾಲಿಸಿಸು ಮತ್ತು ಇಂಪ್ರೂವ್ಮೆಂಟ್ನ ಎಲಿಮಿನೇಟ್ ಮಾಡುತ್ತಾ ಅಂತ. ನೋ, ಡೆಫಿನೆಟಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಪ್ರೋಸೆಸ್ ಅನಾಲಿಸಿಸ್ ಜಾಸ್ತಿ ಆಗಿರುತ್ತೆ. ಇಟ್ ಈಸ್ ಎ ಒನ್ ಟೈಮ್ ಪ್ರೋಸೆಸ್ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ ಆನ್ ಗೋಯಿಂಗ್ ಮೇಂಟೆನೆನ್ಸ್. ERP ಸಾಫ್ಟ್ವೇರ್ ಅನ್ನೋದು ಒಂದು ಸಲ ನಾವು ಇಂಪ್ಲಿಮೆಂಟ್ ಮಾಡಿದರೆ ಮುಗೀತಾ, ಆಮೇಲೆ ಅದು ಮೇಂಟೆನೆನ್ಸ್ ಇರೋದೇ ಇಲ್ವಾ ಅಂತ ನೋಡಿದರೆ ಡೆಫಿನೆಟ್ಲಿ ನಾಟ್. ನಮ್ಮ ಬಿಸ್ನೆಸ್ ಚೇಂಜ್ ಆದಂಗೆ ERPನಲ್ಲೂ ಕೂಡ ಮಾಡೆಲ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಮೇಂಟೆನೆನ್ಸ್ ಯಾವಾಗಲೂ ಮಾಡ್ತಾನೆ ಇರಬೇಕಾಗತ್ತೆ ಆ ಸಾಫ್ಟ್ವೇರ್ದು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡಿದರೆ ಆಪ್ಷನ್ ಬಿ, ಇಟ್ ಕ್ಯಾನ್ ಲೆಡ್ ಟು ಡಿಸ್ರಪ್ಷನ್ ಇನ್ ಬಿಸ್ನೆಸ್ ಆಪ್ರೇಷನ್ಸ್ ಇಫ್ ನಾಟ್ ಮ್ಯಾನೇಜ್ಡ್ ಪ್ರಾಪರ್ಲಿ. ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ದರೆ ನಿಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳೆಲ್ಲ ಏನಾಗ್ತವೆ, ಕೊಲ್ಯಾಪ್ಸ್ ಆಗ್ತವೆ ಅಥವಾ ಡಿಸ್ಟರ್ಬ್ ಆಗ್ತವೆ ಅಂತ. ಓಕೆ, ಹಾಗಾಗಿ ಆ ಸಾಫ್ಟ್ವೇರ್ಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ನಮ್ಮ ಸರಿಯಾಗಿ ಪ್ಲಾನಿಂಗ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ, ಸರಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತ. ಸಿಕ್ಸ್ತ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಚಾಲೆಂಜ್ ಆಫನ್ ಅಸೋಸಿಯೇಟೆಡ್ ವಿತ್ ERP ಇಂಪ್ಲಿಮೆಂಟೇಷನ್? ERP ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡುವಾಗ ಏನೇನೆಲ್ಲ ಚಾಲೆಂಜಸ್ ಬರ್ತವೆ? ಸೀಮ್ಲೆಸ್ ಇಂಟೆಗ್ರೇಷನ್ ವಿತ್ ಲೆಗಸಿ ಸಿಸ್ಟಮ್, ಮಿನಿಮಲ್ ಇಂಪ್ಯಾಕ್ಟ್ ಆನ್ ಬಿಸ್ನೆಸ್ ಪ್ರೋಸೆಸಸ್, ಡಿಕ್ರೀಸ್ಡ್ ನೀಡ್ ಫಾರ್ ಎಂಪ್ಲಾಯಿ ಟ್ರೈನಿಂಗ್, ಇನ್ಸ್ಟಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಯಾವುದು ಇಲ್ಲಿ ಚಾಲೆಂಜ್ ಇರೋದು? ನಮ್ಮ ERP ಸಾಫ್ಟ್ವೇರನ್ನು ಇಂಪ್ಲಿಮೆಂಟ್ ಮಾಡುವಾಗ ಚಾಲೆಂಜ್ ಏನು ಅಂತ. ಸೀಮ್ಲೆಸ್ ಇಂಟೆಗ್ರೇಷನ್ ವಿತ್ ಲೆಗಸಿ ಸಿಸ್ಟಮ್. ಏನು ಚಾಲೆಂಜು ಅಂದರೆ
ನಮ್ಮ ಆಲ್ರೆಡಿ ಟ್ರೆಡಿಷ್ನಲ್ ಸಿಸ್ಟಮ್ ಏನಿರುತ್ತೆ, ಲೆಗೆಸಿ ಸಿಸ್ಟಮ್ ಅಂದರೆ ಟ್ರೆಡಿಷ್ನಲ್ ಸಿಸ್ಟಮ್ ಇರುತ್ತಲ್ಲ, ಅದ್ರ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡೋದಿದೆ ಅಲ್ಲ, ನಮ್ಮ ಬಿಸ್ನೆಸ್ ಪ್ರೋಸೆಸ್ ಏನೋ ನಡೀತಾ ಇರುತ್ತೆ. ಆದರೆ ERPನ ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಮ್ಮ ಅದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಇಂಟಿಗ್ರೇಟ್ ಮಾಡಬೇಕಲ್ಲ, ಅದನ್ನು ಸೀಮ್ಲೆಸ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅದು ಚಾಲೆಂಜಿಂಗ್ ಸಿಸ್ಟಮ್ ನಮಗೆ ಅಂತ. ಇನ್ನು ಉಳಿದಿದ್ದೆಲ್ಲ ಏನಂತ ಪ್ರಾಬ್ಲಮ್ ಇರಲ್ಲ, ಚಾಲೆಂಜ್ ಇರೋದಿಲ್ಲ. ಬಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಸೀಮ್ಲೆಸ್ ಇಂಟಿಗ್ರೇಷನ್ ವಿತ್ ಲೆಗೆಸಿ ಸಿಸ್ಟಮ್ ಅಂತೇಳಿ. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. ನೋಡಿ, ಈ ರೀತಿಯಾಗಿ ನಿಮಗೆ ಈ ERP ಮೇಲೆ, ಅದರ ಮಹತ್ವದ ಮೇಲೆ, ಯೂಸರ್ಸ್ ಮೇಲೆ ಮತ್ತು ವರ್ಕ್ ಫ್ಲೋಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಇನ್ನು ಹೆಚ್ಚಿನ MCQsಗಳನ್ನು ನಾವು ನಿಮಗೆ ಮುಂದೆ ನೀಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಿಮಗೆ ಹೆಚ್ಚಿನ ವಿಡಿಯೋಗಳು, ಹೆಚ್ಚಿನ DCT ಬಗ್ಗೆ ಮಾಹಿತಿ ಬೇಕಾದಲ್ಲಿ ಇವತ್ತೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ನೋಟ್ಸು ಮತ್ತು MCQಗಳನ್ನು ಫ್ರೀಯಾಗಿ ನೀಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದರಿಂದ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.